ನಮಸ್ಕಾರ ಗೆಳೆಯರೆ, ಇನ್ಫೋ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತವನ್ನು ಹೇಳ್ತಾ, ಈ ದೇವಸ್ಥಾನಗಳನ್ನ ಕಾಪಾಡಿಕೊಳ್ಳುವಂತ ಪ್ರಯತ್ನಗಳು ಇವತ್ತು ನಿನ್ನೆಯದಲ್ಲ. ಯಾವಾಗ ಮೊಘಲರ ಆಡಳಿತ ಶುರುವಾಯಿತೋ ಅವಾಗಿಂದ ಅವರು ಈ ದೇವಸ್ಥಾನಗಳನ್ನ ನಾಶ ಮಾಡ್ತಾನೆ ಬರ್ತಾ ಇದ್ದಾರೆ. ಹಾಗೆ ನಮ್ಮ ರಾಜರುಗಳು ಅವುಗಳನ್ನ ಮರು ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ಮೊಹಮ್ಮದ್ ಗೋರಿ, ಕುತುಬುದ್ದೀನ್ ಐಬಕ್, ಔರಂಗಜೇಬನಂತ ಸುಲ್ತಾನರುಗಳು ದೇವಸ್ಥಾನಗಳನ್ನ ಕೆಡವುದಲ್ಲದೆ ಅಲ್ಲಿ ಮಸೀದಿಗಳನ್ನ ನಿರ್ಮಾಣ ಮಾಡ್ತಾ ಇದ್ರು. ಹೀಗೆ ದೇವಸ್ಥಾನಗಳನ್ನ ಕೆಡವಿ ನಿರ್ಮಾಣವಾದ ಮಸೀದಿ ಇರುವಂತ ಜಾಗದಲ್ಲಿ ದೇವಸ್ಥಾನದ ಮರು ನಿರ್ಮಾಣ ಸಾಧ್ಯವಾಗದಂತ ಸಂದರ್ಭಗಳಲ್ಲಿ ಆ ಮಸೀದಿ ಇರುವಂತ ಅಕ್ಕಪಕ್ಕದ ಜಾಗಗಳಲ್ಲಿ ಅದೇ ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತಾ ಇದ್ರು. ಹೀಗೆ ಮೂಲ ದೇವಸ್ಥಾನ ಇರುವಂತ ಜಾಗವನ್ನು ಬಿಟ್ಬಿಟ್ಟು ಅಲ್ಲಿಯೇ ಸ್ವಲ್ಪ ದೂರದಲ್ಲಿ ನಿರ್ಮಾಣವಾದಂತ ದೇವಸ್ಥಾನಗಳ ಪೈಕಿ ಈ ಕಾಶಿ ವಿಶ್ವನಾಥ ದೇವಸ್ಥಾನವು ಒಂದು. ಈ ಕಾಶಿ ವಿಶ್ವನಾಥ ದೇವಸ್ಥಾನವನ್ನ ಔರಂಗಜೇಬ ಕೆಡವಿ ಅಲ್ಲಿ ಮಸೀದಿಯನ್ನ ನಿರ್ಮಾಣ ಮಾಡ್ದ. ಹಾಗಾದ್ರೆ ಔರಂಗಜೇಬನಿಗೂ ಮುಂಚೆ ಈ ದೇವಸ್ಥಾನವನ್ನ ಯಾರು ಕೆಡವಿಲ್ಲವ ಅನ್ನೋದನ್ನ ನೋಡೋದಾದ್ರೆ ಅದಕ್ಕೂ ಮುಂಚೆನೆ ಅದೆಷ್ಟೋ ಸಾರಿ ಆ ದೇವಸ್ಥಾನವನ್ನು ಕೆಡವಿ ಮರು ನಿರ್ಮಾಣ ಮಾಡಲಾಗಿದೆ. ಹಾಗಾದ್ರೆ ಆ ದೇವಸ್ಥಾನವನ್ನು ಕಟ್ಟಿಸಿದ್ಯಾರು, ಕೆಡವಿದ್ಯಾರು, ಮತ್ತೆ ಅಲ್ಲಿ ಮೂಲ ಶಿವಲಿಂಗ ಇರುವಂತ ಜಾಗದಲ್ಲಿ ಮಸೀದಿ ನಿರ್ಮಾಣ ಆದ್ಮೇಲೆ ಮಸೀದಿಯ ಪಕ್ಕದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ಕಾರಣಗಳೇನು ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೂ ಮುಂಚೆ ಆ ಜಾಗದ ಕುರಿತಾದ ಒಂದಿಷ್ಟು ಮಾಹಿತಿಯನ್ನು ನಾವಿಲ್ಲಿ ತಿಳ್ಕೊಂಡ್ಬಿಡೋಣ ಬನ್ನಿ. ಈ ಕಾಶಿ ವಿಶ್ವನಾಥ ದೇವಸ್ಥಾನ ನಮಗೆ ಸಿಗೋದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಗಂಗಾ ನದಿಯ ಪಶ್ಚಿಮ ದಡದಲ್ಲಿ ಈ ವಿಶ್ವನಾಥ ದೇವಾಲಯ ನಮಗೆ ಕಾಣ ಸಿಗುತ್ತೆ. ಹಿಂದೂಗಳಲ್ಲಿ ವೃದ್ಧರು ಅಂದ್ರೆ ಈ ವಯಸ್ಸಾದವರು ಮೋಕ್ಷವನ್ನು ಹುಡುಕ್ತಾ ತೀರ್ಥಯಾತ್ರೆಯನ್ನು ಮಾಡುವಂತ ಒಂದು ಸಂಪ್ರದಾಯ ಹಿಂದೂಗಳಲ್ಲಿದೆ. ಆ ತೀರ್ಥಯಾತ್ರೆಯನ್ನು ಕೈಗೊಳ್ಳುವಂತ ಸಂದರ್ಭದಲ್ಲಿ ಈ 12 ಜ್ಯೋತಿರ್ಲಿಂಗಗಳಿಗೆ ಎಲ್ಲರೂ ಹೋಗೋದಕ್ಕೆ ಬಯಸ್ತಾರೆ. ಅದರಲ್ಲಿ ಗುಜರಾತ್ನ ಸೋಮನಾಥ ದೇವಾಲಯ, ಆಂಧ್ರ ಪ್ರದೇಶದ ಮಲ್ಲಿಕಾರ್ಜುನ ದೇವಾಲಯ, ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಾಲಯ, ತಮಿಳುನಾಡಿನ ರಾಮೇಶ್ವರ, ಮಧ್ಯಪ್ರದೇಶದ ಓಂಕಾರೇಶ್ವರ, ಉತ್ತರಾಖಂಡದ ಕೇದಾರನಾಥ, ಮಹಾರಾಷ್ಟ್ರದ ಭೀಮಾಶಂಕರ, ನಾಸಿಕದ ತ್ರಯಂಬಕೇಶ್ವರ, ಔರಂಗಾಬಾದ್ನ ಗೃಹನ್ನೇಶ್ವರ, ಜಾರ್ಖಂಡದ ವೈದ್ಯನಾಥ, ಗುಜರಾತ್ನ ನಾಗೇಶ್ವರ, ಹೀಗೆ ಹಿಂದೂಗಳು ಭೇಟಿ ನೀಡುವಂತ ಪವಿತ್ರ ಸ್ಥಳಗಳಲ್ಲಿ ಈ ಕಾಶಿ ವಿಶ್ವನಾಥ ಕೂಡ ಒಂದು. ಇನ್ನ ಈ ಜಾಗದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸಾಕ್ಷಾತ್ ಶಿವನೇ ಈ 12 ಜಾಗಗಳನ್ನು ಆಯ್ಕೆ ಮಾಡಿ ಅಲ್ಲಿ ತಾನು ನೆಲೆಸಿರ್ತಾನೆ ಅಂತ ನಮ್ಮ ಹಲವಾರು ಪುರಾಣಗಳಲ್ಲಿ ನಾವು ನೋಡಬಹುದು. ಹೀಗೆ ಶಿವನು ನೆಲೆಸಿರುವ ಈ 12 ಜಾಗಗಳಲ್ಲಿ ಕಾಶಿ ವಿಶ್ವನಾಥ ದೇವಾಲಯವನ್ನ ಮೋಕ್ಷ ವಿಲಾಸ ಅಂತಾನು ಕರೀತಾರೆ. ಹಾಗಾದ್ರೆ ಇದ್ರ ನಿರ್ಮಾಣದ ಬಗ್ಗೆ ಮಾತಾಡೋದಾದ್ರೆ ಸುಮಾರು 2,500 ವರ್ಷಗಳ ಹಿಂದೆನೆ ರಾಜ ವಿಕ್ರಮಾದಿತ್ಯ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾನೆ. ಅದಾದ್ಮೇಲೆ ಅದೆಷ್ಟೋ ಸಾವಿರ ವರ್ಷಗಳಾದ್ಮೇಲೆ ರಾಜ ಹರಿಶ್ಚಂದ್ರ ಈ ದೇವಸ್ಥಾನವನ್ನ ಮರು ನಿರ್ಮಾಣ ಮಾಡ್ತಾನೆ. ಅಷ್ಟೊತ್ತಿಗಾಗಲೇ ಭಾರತದ ಮೇಲೆ ಇಸ್ಲಾಮಿಕ್ ರಾಜರುಗಳ ಆಕ್ರಮಣಗಳು ಶುರುವಾಗಿರುತ್ತೆ. ಅಲ್ಲಿಂದ ಶುರುವಾಗದೆ ಈ ದೇವಸ್ಥಾನಗಳನ್ನ ಒಡೆಯುವಂತ ಕೆಲಸ ಮತ್ತೆ ಅದನ್ನ ಪುನರ್ ನಿರ್ಮಾಣ ಮಾಡುವಂತ ಕೆಲಸ. ರಾಜ ಹರಿಶ್ಚಂದ್ರ ಆದ್ಮೇಲೆ ಅದೆಷ್ಟೋ ಏಳು ಬೀಳುಗಳನ್ನ ಈ ದೇವಸ್ಥಾನ ಕಂಡಿದೆ. ಅದರಲ್ಲಿ ಮೊದಲು ಈ ದೇವಸ್ಥಾನವನ್ನ ಕೆಡವಿದ್ದು 1194ರಲ್ಲಿ ಗುರಿದ್ಗಳ ಮುಜಾಯಿ ಅಲ್ದೀನ್ ಮೊಹಮ್ಮದ್ ಇಬ್ನ್ ಅನ್ನೋನು ಭಾರತಕ್ಕೆ ಹಿಂತಿರುಗಿದಾಗ ಚಂದಾವರ ಬಳಿಯ ಕನೌಜ್ನ ರಾಜನಾದಂತ ರಾಜ ಜಯಚಂದ್ರನನ್ನ ಸೋಲಿಸ್ತಾನೆ. ಮತ್ತೆ ದೇವಸ್ಥಾನ ಇರುವಂತ ಜಾಗದಲ್ಲೇ ರಜಿಯಾ ಮಸೀದಿಯನ್ನ ನಿರ್ಮಾಣ ಮಾಡ್ತಾನೆ. ಅದಾದ ಕೆಲವು ವರ್ಷಗಳ ನಂತರ ದೆಹಲಿ ಸುಲ್ತಾನನಾದಂತ ಇಲ್ತುಮಿಶ್ನ ಕಾಲದಲ್ಲಿ ಈ ದೇವಸ್ಥಾನವನ್ನ ಮರು ನಿರ್ಮಾಣ ಮಾಡಲಾಗುತ್ತೆ. ಆದ್ರೆ ಈ ಸರಿ ಮೂಲ ದೇವಸ್ಥಾನ ಇರುವಂತ ಜಾಗವನ್ನ ಬಿಟ್ಟುಬಿಟ್ಟು ಪಕ್ಕದಲ್ಲಿ ಈ ದೇವಸ್ಥಾನವನ್ನ ನಿರ್ಮಿಸಲಾಗುತ್ತೆ. ಅದಾದ್ಮೇಲೆ 14ನೇ ಶತಮಾನದಲ್ಲಿ ಜೌನ್ಪುರ್ನ ಕೊನೆಯ ಸುಲ್ತಾನ ಹುಸೇನ್ ಶಾ ಶಾರ್ಕಿ ಆಡಳಿತದಲ್ಲಿ ಮತ್ತೆ ಈ ದೇವಸ್ಥಾನವನ್ನ ಕೆಡವಲಾಗುತ್ತೆ. 1447ರಲ್ಲಿ ಈ ದೇವಸ್ಥಾನವನ್ನ ಮರು ನಿರ್ಮಾಣ ಮಾಡಲಾಗುತ್ತೆ. ಹಾಗೆ ಜೈಪುರದ ಸುಲ್ತಾನ ಮೊಹಮ್ಮದ್ ಶಾ ನಿಂದ ಈ ದೇವಸ್ಥಾನ ಮತ್ತೆ ಕೆಡವಲ್ಪಡುತ್ತೆ. ಅದಾದ್ಮೇಲೆ ಬರುವ ವರ್ಷ 1589 ಪಂಡಿತ್ ನಾರಾಯಣ್ ಭಟ್ ಅವರು ರಾಜ ತಂದ್ರು ಮಲ್ಲನ ಸಹಾಯದಿಂದ ಈ ದೇವಸ್ಥಾನವನ್ನ ಮತ್ತೆ ಮರು ನಿರ್ಮಾಣ ಮಾಡುತ್ತಾರೆ. ಹೀಗೆ ಪಂಡಿತ್ ನಾರಾಯಣ್ ಭಟ್ರಿಂದ ನಿರ್ಮಾಣವಾದಂತ ಈ ದೇವಸ್ಥಾನವನ್ನ ಕೆಡವಿ ಬರೋದಕ್ಕೆ ಅಂತಾನೆ ತಾಜ್ ಮಹಲ್ ನ ಹೆಗ್ಗಳಿಕೆ ಸುಲ್ತಾನನಾದಂತ ಶಹಜಹಾನ್ ತನ್ನ ಆರ್ಮಿಯನ್ನು ಕಳಿಸ್ತಾನೆ. ಆದ್ರೆ ಅಲ್ಲಿ ಅಪಾರವಾದ ಹಿಂದೂಗಳ ವಿರೋಧ ಇದ್ದಿದ್ದರಿಂದ ಶಹಜಹಾನ್ ಆರ್ಮಿಗೆ ಏನೂ ಮಾಡಕ್ಕಾಗ್ದೇನೆ ಹಿಂದಿರುಗಬೇಕಾಗುತ್ತೆ. ಅದಾದ್ಮೇಲೆ ಬರೋದೇ ಔರಂಗಜೇಬ 1669ರಲ್ಲಿ ಅದೆಷ್ಟೋ ಹಿಂದೂಗಳ ವಿರೋಧದ ಮಧ್ಯೆನೂ ಈ ದೇವಸ್ಥಾನವನ್ನ ಕೆಡವಿಸಿ ಅಲ್ಲಿ ಒಂದು ಮಸೀದಿಯನ್ನ ನಿರ್ಮಾಣ ಮಾಡ್ತಾನೆ. ಅದರ ಹೆಸರೇ ಜ್ಞಾನವಾಪಿ ಮಸೀದಿ. ಹೀಗೆ ಔರಂಗಜೇಬನ ಸೈನ್ಯ ಕಾಶಿ ವಿಶ್ವನಾಥನ ದೇವಸ್ಥಾನವನ್ನ ಹಾಳು ಮಾಡಲು ಬರ್ತಿದೆ ಅಂತ ತಿಳಿದಾಗ ಅಲ್ಲಿಯ ಜನರು ಈ ಜ್ಯೋತಿರ್ಲಿಂಗನ ಅಲ್ಲೇ ಪಕ್ಕದಲ್ಲಿ ಇರುವಂತ ಬಾವಿಯಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಸಾಕಿ ಮಸ್ತದ್ ಖಾನ್ ಅವರು ತಮ್ಮದೇ ಬುಕ್ ಆದಂತ ಮಾಸಿರ್ ಐ ಅಲಂಗೀರಿಯಲ್ಲಿ ಬರೆದಿದ್ದಾರೆ. ಅಷ್ಟೊತ್ತಿಗಾಗಲೇ ಭಾರತದಲ್ಲಿ ಮರಾಠರು ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಂಡಿದ್ರು. ಬ್ರಿಟಿಷರ್ ಈಸ್ಟ್ ಇಂಡಿಯಾ ಕಂಪನಿ ಕೂಡ ಭಾರತದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇತ್ತು. ಆ ಸಮಯದಲ್ಲಿ ಬ್ರಿಟಿಷರು ಒಂದ್ ಕೆಲಸ ಮಾಡ್ತಾರೆ, ಈ ಜಾಗವನ್ನ ಹರಾಜಿಗೆ ಇಡ್ತಾರೆ. ಆ ಸಮಯದಲ್ಲಿ ಮರಾಠರ ರೂಲರ್ ಆದಂತ ಮಲ್ಹಾರ್ ರಾವ್ ಹೋಳ್ಕರ್ ಅವರು ಆ ಜಾಗವನ್ನ ಖರೀದಿಸಿ ಅಲ್ಲಿ ದೇವಸ್ಥಾನವನ್ನ ಪುನರ್ ನಿರ್ಮಾಣ ಮಾಡುವಂತ ಆಸೆಯನ್ನು ಹೊಂದಿರ್ತಾರೆ. ಆದ್ರೆ ಅವಧ್ನ ನವಾಬ ಬ್ರಿಟಿಷರಿಂದ ಆ ಜಾಗದ ಉಸ್ತುವಾರಿಯನ್ನ ಪಡ್ಕೊಂಡಿದ್ದರಿಂದ ಹೋಳ್ಕರ್ ಅವರು ತಮ್ಮ ಆಸೆಯನ್ನ ಕೈ ಬಿಡಬೇಕಾಗುತ್ತೆ. ಆದ್ರೆ ಅದೇ ಮಲ್ಹಾರ್ ರಾವ್ ಹೋಳ್ಕರ್ ಅವರ ಸೊಸೆ ಅಹಲ್ಯಬಾಯಿ ಹೋಳ್ಕರ್ ಅವರು 1780ರಲ್ಲಿ ಮಸೀದಿಯ ಪಕ್ಕದಲ್ಲಿ ಇವಾಗಿರುವಂತ ದೇವಸ್ಥಾನವನ್ನ ನಿರ್ಮಿಸ್ತಾರೆ. ಅದಾದ್ಮೇಲೆ 1947ನಲ್ಲಿ ಭಾರತಕ್ಕೆ ಸ್ವತಂತ್ರ ಬಂದು
ಅದು ತನ್ನದೇ ಆದಂತ ಕಾನೂನುಗಳನ್ನೆಲ್ಲ ರಚಿಸಿಕೊಂಡಾದ್ಮೇಲೆ 1991ರಲ್ಲಿ ಜ್ಯೋತಿರ್ಲಿಂಗ ಭಗವಾನ್ ವಿಶ್ವೇಶ್ವರ ಮತ್ತು ಇತರರು ಅಲ್ಲಿ ದೇವಸ್ಥಾನವನ್ನ ಕೆಡವಿ ಮಸೀದಿಯನ್ನ ಕಟ್ಟಲಾಗಿದೆ, ಅಲ್ಲಿಂದ ಮುಸ್ಲಿಮರನ್ನ ಆಚೆ ಇಟ್ಟು ಆ ಜಾಗವನ್ನ ಹಿಂತಿರುಗಿಸಬೇಕು ಅಂತ ಮೊದಲು ಕೋರ್ಟ್ ನಲ್ಲಿ ದಾವೆ ಹೂಡ್ತಾರೆ. ಆದ್ರೆ ವಾರಣಾಸಿಯ ಸಿವಿಲ್ ಕೋರ್ಟ್ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ನ ಅಡಿಯಲ್ಲಿ ಈ ಕೇಸನ್ನ ಇಲ್ಲಿ ನಡೆಸಲಾಗುವುದಿಲ್ಲ ಅಂತ ಹೇಳಿದಾಗ ಹಿಂದೂಗಳು ಮತ್ತು ಮುಸ್ಲಿಂಗಳು ಜಿಲ್ಲಾ ನ್ಯಾಯಾಲಯದ ಮೊರೆ ಹೋಗ್ತಾರೆ. ಜಿಲ್ಲಾ ನ್ಯಾಯಾಲಯವು ಅಲ್ಲಿರುವಂತಹ ಸಾಕ್ಷಿಗಳನ್ನ ಪುರಾವೆಗಳನ್ನ ಪರಿಶೀಲಿಸಿ ಹೊಸದಾಗಿ ತೀರ್ಪು ನೀಡುವಂತೆ ಆದೇಶ ಕೊಡುತ್ತೆ. ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅಂದ್ರೆ ಏನು ಅಂತ ನೋಡೋದಾದ್ರೆ 1947 ನಂತರ ಅಂದ್ರೆ ನಮಗೆ ಸ್ವಾತಂತ್ರ್ಯ ಬಂದ ನಂತರ ಈ ಪ್ರಾರ್ಥನಾ ಸ್ಥಳಗಳು ಇವಾಗ ಹೇಗಿದೆಯೋ ಅದೇ ತರ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳೋಕೆ ಅಂತಾನೆ ತಂದಂತ ಒಂದು ಕಾನೂನು ಅಂತಾನೆ ಹೇಳ್ಬಹುದು. ಹೀಗೆ ಪುರಾವೆಗಳನ್ನ ಪರಿಶೀಲಿಸಿ ಹೊಸದಾಗಿ ತೀರ್ಪನ್ನು ಕೊಡುವಂತ ನಿರ್ಧಾರಕ್ಕೆ ಜಿಲ್ಲಾ ಹೈಕೋರ್ಟ್ 1998ರಲ್ಲಿ ತಡೆಯಾಜ್ಞೆಯನ್ನು ಹೊರಡಿಸುತ್ತೆ. ಮತ್ತೆ ಈ ತಡೆಯಾಜ್ಞೆ ಸುಮಾರು 22 ವರ್ಷಗಳ ಕಾಲ ಮುಂದುವರಿಯುತ್ತೆ. ಇಷ್ಟೆಲ್ಲ ಆದ್ಮೇಲೆ ಕಾಶಿ ವಿಶ್ವನಾಥ ಕಾರಿಡಾರ್ ಮತ್ತೆ ರಾಮ ಮಂದಿರದ ತೀರ್ಪೆಲ್ಲ ಬಂದ ಮೇಲೆ 2020ರಲ್ಲಿ ಮತ್ತೆ ಈ ಕೇಸನ್ನ ಕೋರ್ಟ್ ಓಪನ್ ಮಾಡುತ್ತೆ. ಆಗ ಈ ಕೇಸನ್ನ ವಾರಣಾಸಿಯ ಮೂಲದವರೇ ಆದಂತ ವಿಜಯ್ ಶಂಕರ್ ರಸ್ತೋಗಿ ಅವರು ನಡೆಸ್ತಾ ಇರ್ತಾರೆ. ವಾರಣಾಸಿಯ ಸಿವಿಲ್ ಕೋರ್ಟ್ ASIಗೆ ಇದರ ಬಗ್ಗೆ ಪರಿಶೀಲನೆ ಮಾಡಿ ರಿಪೋರ್ಟ್ ಅನ್ನು ಕೊಡೋದಕ್ಕೆ ಆದೇಶ ಮಾಡಿದಾಗ ಮತ್ತೆ ಜಿಲ್ಲಾ ನ್ಯಾಯಾಲಯ ಇದನ್ನು ತಡೆ ಹಿಡಿಯುತ್ತೆ. ಮತ್ತೆ ಹಳೆಯ ಕೇಸ್ ಜೊತೆನೆ ಇದನ್ನು ಸೇರಿಸಿ ಕೇಸನ್ನ ಕ್ಲೋಸ್ ಮಾಡಿಸುತ್ತೆ. ಮತ್ತೆ ಈ ಸ್ಥಳದ ಕುರಿತಾಗಿ 2021ರಲ್ಲಿ 3ನೇ ಕೇಸ್ ದಾಖಲಾಗುತ್ತೆ. ಆದ್ರೆ ಈ ಸರಿ ಕೇಸನ್ನು ದಾಖಲು ಮಾಡಿದ್ದು ಯಾವ್ದೋ ಲಾಯರ್ ಗಳಲ್ಲ, ಬದಲಿಗೆ ಆ ಜಾಗದಲ್ಲಿ ಡೈಲಿ ಪೂಜೆ ಮಾಡುವಂತ ಮಹಿಳೆಯರು. ಮಸೀದಿಯ ಪಶ್ಚಿಮದ ಗೋಡೆಯ ಹಿಂದೆ ಇರುವಂತಹ ವಿಗ್ರಹಗಳಿಗೆ ಪೂಜೆ ಸಲ್ಲಿಸೋಕೆ ಅಂತ ಅನುಮತಿಯನ್ನ ಕೋರಿ ಆ ಮಹಿಳೆಯರು ಅಲ್ಲಿ ಕೋರ್ಟ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಆ ಅರ್ಜಿಯನ್ನ ಅಂಗೀಕರಿಸಿದ ವಾರಣಾಸಿಯ ಕೋರ್ಟ್ ಅಡ್ವೊಕೇಟ್ ಕಮಿಷನರ್ ಅನ್ನ ವಿತ್ ವಿಡಿಯೋಗ್ರಾಫಿ ಪ್ರೂಫ್ ನೊಂದಿಗೆ ಪರಿಶೀಲಿಸಿ ವರದಿಯನ್ನು ಸಲ್ಲಿಸೋಕೆ ಅಂತ ಹೇಳ್ತಾರೆ. ಆಗ ಭಾರಿ ಮುಸಲ್ಮಾನರ ವಿರೋಧದ ನಡುವೆಯೂ ಅಲ್ಲಿ ಸರ್ವೆಯನ್ನ ಪೂರ್ಣಗೊಳಿಸಿ ಮಸೀದಿಯ ಒಳಗೆ ಶಿವಲಿಂಗ ಮತ್ತೆ ಇತರ ವಿಗ್ರಹಗಳು ಪತ್ತೆಯಾಗಿರೋದನ್ನ ಖಚಿತಪಡಿಸಲಾಗುತ್ತೆ. ದ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಈ ಜಾಗದ ಪರಿಶೀಲನೆಯನ್ನ ಪ್ಲೇಸಸ್ ಆಫ್ ವರ್ಷಿಪ್ ನ ಆಕ್ಟ್ ಅಡಿ ವಿಡಿಯೋಗ್ರಾಫಿ ಕಾನೂನಿನ ಉಲ್ಲಂಘನೆ ಅಂತ ಹೇಳಿದಾಗ ವಾರಣಾಸಿಯ ಕೋರ್ಟ್ ಅಂಜುಮನ್ ಸಮಿತಿಯ ಮನವಿಯನ್ನ ತಿರಸ್ಕರಿಸುತ್ತೆ. ಹಾಗೆ ಅಂಜುಮನ್ ಸಮಿತಿಯು ಅಲಹಾಬಾದ್ ಹೈಕೋರ್ಟ್ ಅನ್ನ ಮೊರೆ ಹೋಗುತ್ತೆ. ಆದ್ರೆ ಅಲಹಾಬಾದ್ ಹೈಕೋರ್ಟ್ ASIನ ವರದಿಯನ್ನು ಒಪ್ಪಿಕೊಂಡು ಶಿವಲಿಂಗ ಇರುವಂತಹ ಸುತ್ತಮುತ್ತಲಿನ ಜಾಗವನ್ನ ರಕ್ಷಣೆ ಮಾಡಕ್ಕೆ ಆದೇಶಿಸುತ್ತೆ. ಹಾಗಾದ್ರೆ ASIನ ವರದಿಯಲ್ಲಿ ಏನಿದೆ ಅನ್ನೋದನ್ನ ನಾವಿವಾಗ ನೋಡ್ಬಿಡೋಣ. ಅಲ್ಲಿ ಆ ಮಸೀದಿಯ ರಚನೆಗೂ ಮುಂಚೆ ಒಂದು ದೇವಸ್ಥಾನವಿತ್ತು. ಮತ್ತೆ ಅಲ್ಲಿರುವಂತಹ ಸ್ತಂಭಗಳಲ್ಲಿ ದೇವನಾಗರಿ, ತೆಲುಗು ಮತ್ತು ಕನ್ನಡದಲ್ಲಿ 32 ಹಿಂದೂ ದೇವಾಲಯಗಳ ಶಾಸನಗಳು ಕಂಡು ಬಂದಿವೆ ಅಂತ ASI ವರದಿಯನ್ನ ಸಲ್ಲಿಸಿತ್ತು. ಇವಾಗ ಈ ಕೇಸ್ ಕೋರ್ಟ್ ನಲ್ಲಿದೆ. ಅದರ ಬಗ್ಗೆ ಕೋರ್ಟ್ ಏನ್ ಹೇಳುತ್ತೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ಗೆಳೆಯರೆ ವಾರಣಾಸಿಯ ಕುರಿತಾದ ಒಂದಷ್ಟು ಮಾಹಿತಿ. ಇನ್ನೊಂದಷ್ಟು ಮಾಹಿತಿಯೊಂದಿಗೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.